ವೆಲ್ಕಮ್ ಟು MCRT ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ನಾನಿವತ್ತು ನಿಮಗೆ ಪರ್ಚೇಸ್ ಆರ್ಡರ್ ಮ್ಯಾನೇಜ್ಮೆಂಟ್ ಅಂದರೆ ಪಿ ಒ ಟ್ರ್ಯಾಕಿಂಗ್ ಹೆಂಗೆ ಮಾಡೋದು ಟ್ಯಾಲಿಯಲ್ಲಿ ಅಂತ, ಪಿ ಒ ಇಂದ ಪರ್ಚೇಸ್ ಎಂಟ್ರಿವರೆಗೂ ಆ ಪ್ರೊಸೆಸ್ ಹೆಂಗೆ ಬರುತ್ತೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಆ್ಯಸ್ ಯೂಶುವಲ್ ವೋಚರ್ ಅಂತ ಹೋಗಬೇಕು. ವೋಚರಲ್ಲಿ F10 ನಿಮಗೆ ಪರ್ಚೇಸ್ ಆರ್ಡರ್ ಅಂತ ವೋಚರ್ ಟೈಪ್ ಇರುತ್ತೆ. ನೀವು ಇದನ್ನ ಎನೇಬಲ್ ಮಾಡಿಲ್ಲ ಅಂದರೆ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಎನೇಬಲ್ ಕೇಳುತ್ತೆ, ಆಕ್ಟಿವೇಟ್ ಅಂತ ಕೇಳುತ್ತೆ, ಆಕ್ಟಿವೇಟ್ ಮಾಡಬೇಕು. ಸೊ ದಟ್ ಆಕ್ಟಿವೇಟ್ ಮಾಡಿದ್ರೆ ನಿಮಗೆ ಸೇಮ್ ಪರ್ಚೇಸ್ ವೋಚರ್ ಥರನೇ ಪಿ ಒ ವೋಚರ್ ಕೂಡ ಇರುತ್ತೆ. ಸೇಮ್ ಪರ್ಚೇಸ್ ಥರನೇ ನೀವು ಇದನ್ನು ಕೂಡ ಪಾಸ್ ಮಾಡಬೇಕು. ನಾನು ಇವಾಗ ಎಕ್ಸಾಂಪಲ್ ನಿಮಗೆ ಒಂದು ಪಾರ್ಟಿ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. IND ಟೆಕ್ ಕಂಪನಿ ಅಂತ ಜಸ್ಟ್ ಒಂದು ನನ್ನ ಕಸ್ಟಮರು ಸಪ್ಲೈಯರ್ ಅವ್ರ ಸನ್ರಿ ಕ್ರಿಯೇಟರಲ್ಲಿ ಕ್ರಿಯೇಟ್ ಮಾಡ್ತೀನಿ. ಸೊ ಅವ್ರದ್ದು ಬೇಸಿಕ್ ಡೀಟೇಲ್ಸು. ಸೊ ಈಗ ಅವ್ರಿಗೆ ನಾನು ಪಿ ಒ ರೈಸ್ ಮಾಡ್ತಾ ಇದ್ದೀನಿ. ನನಗೆ ಬೇಕಾಗಿರೋ ಮೆಟೀರಿಯಲ್ದು ನಾನು ಪಿ ಒ ರೈಸ್ ಮಾಡ್ತಾ ಇದ್ದೀನಿ. ಸೊ ನಾನು IN ಟೆಕ್ ಕಂಪನಿ ಅಂತ ಕಸ್ಟಮರ್ನ ತೊಗೊತೀನಿ. ಇಲ್ಲೆಲ್ಲ ಟರ್ಮ್ಸ್ ಎಲ್ಲ ಏನೇನು ಇರುತ್ತೆ ಇದನ್ನೆಲ್ಲ ಫಿಲ್ ಮಾಡ್ಬೋದು. ಅದರ್ ರೆಫರೆನ್ಸಸ್ಸು, ಟರ್ಮ್ಸ್ ಆಫ್ ಡೆಲಿವರಿ, ನಿಮ್ಗೆ ಏನೇನು ಸಫಿಷಿಯೆಂಟ್ ಬೇಕೋ ಅದನ್ನೆಲ್ಲ ಫೀಲ್ಡ್ ಇಲ್ಲಿ ಯೂಸ್ ಮಾಡ್ಕೋಬೋದು. ದೆನ್ ಇಲ್ಲಿ ಪಿ ಒ ನಂಬರ್ ಸೇಮ್ ನಿಮ್ಮ ವೋಚರ್ ನಂಬರು ಪಿ ಒ ನಂಬರ್ ಎರಡು ಒಂದೇ ಇರ್ಬೋದು, ಅಥವಾ ಈ ವೋಚರ್ ನಂಬರ್ ಬೇರೆ ಅಥವಾ ಈ ಪಿ ಒ ನಂಬರ್ ಸಪ್ರೇಟಾಗಿ ಮೇಂಟೈನ್ ಮಾಡ್ತಿರೋದು ಅದು ಸಪ್ರೇಟ್ ಮಾಡ್ಬೋದು. ಬಟ್ ನಾನು ಎರಡು ಸೇಮ್ ಒಂದೇ ಸೀಕ್ವೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪರ್ಚೇಸ್ ಅಂತ ತೊಗೊತೀರಾ, ಇಲ್ಲಿ ಒಂದು ಐಟಮ್ಮು ಸುಮ್ಮನೆ ನಾನು ಕಾರ್ಗಟೆಡ್ ಬಾಕ್ಸಸ್ ಅಂತ ಯಾವುದೋ ಒಂದು ಐಟಮ್ ಸುಮ್ಮನೆ ರೆಫರೆನ್ಸಿಗೆ ತೊಗೊತಾ ಇದ್ದೀನಿ. ಎಷ್ಟು ಬಾಕ್ಸ್ ಬೇಕು ನನಗೆ ಅಷ್ಟು ಬಾಕ್ಸು ಆರ್ಡ್ರ್ ಹಾಕ್ತಾ ಇರೋದು. ಇದು ಒಂದು ಬಾಕ್ಸು ನನಗೆ ಗೊತ್ತಿರೋ ರೇಟು ಹಾಕಿ ಟ್ಯಾಕ್ಸಸ್ ಏನು ಟ್ಯಾಕ್ಸ್ ಲೆಜರ್ಸ್ ಇರುತ್ತೆ ಅದನ್ನೆಲ್ಲ ಹಾಕಿ, ಸೊ ಟೋಟಲ್ 1180 ಏನು ಪರ್ಚೇಸ್ ಎಂಟ್ರಿ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಅಕ್ಸೆಪ್ಟ್. ಸೊ ಒನ್ಸ್ ಅಕ್ಸೆಪ್ಟ್ ಆಯಿತು, ನಾನು ಪಿ ಒ ಕಳಿಸ್ದೆ. ಅದಾದಮೇಲೆ ಆರ್ಡರ್ ಕನ್ಫರ್ಮ್ ಆಗುತ್ತೆ. ಆರ್ಡರ್ ಕನ್ಫರ್ಮ್ ಆದಮೇಲೆ ಇಲ್ಲಿ 2 more ಚಾನ್ಸಸ್. ಒಂದು, ನೀವು ರಿಸಿಪ್ಟ್ ನೋಟ್ ಮಾಡಿ, ಅಂದರೆ ಫಸ್ಟ್ ಗೂಡ್ಸ್ನ ರಿಸೀವ್ ಮಾಡಿಕೊಂಡು ಆಮೇಲೆ ಪರ್ಚೇಸ್ ಎಂಟ್ರಿ ಪಾಸ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಪರ್ಚೇಸ್ ಎಂಟ್ರಿನೂ ಪಾಸ್ ಮಾಡ್ಬೋದು. ಒನ್ಸ್ ಪಿ ಒ ರೈಸ್ ಆಗಿ ಪಿ ಒ ಕನ್ಫರ್ಮ್ ಆದಮೇಲೆ GRN ಬರುತ್ತೆ. ಯೂಶಲಿ GRN ಟ್ಯಾಲಿಯಲ್ಲಿ ರಿಸಿಟ್ ನೋಟ್ ಅಂತ ಕರೀತಾರೆ. ರಿಸಿಟ್ ನೋಟ್ ಅಂತ ತೊಗೊತೀನಿ, ಅದೇ ಪಾರ್ಟಿನ ತೊಗೊತೀನಿ. ಆ ಪಾರ್ಟಿಗೆ ಯಾವ್ಯಾವ ಪಿ ಒ ರೈಸ್ ಮಾಡಿರ್ತೀನೋ ಅದೆಲ್ಲ ಡ್ರಾಪ್ ಡೌನ್ ಸಿಗುತ್ತೆ. ಜಸ್ಟ್ ಆ ಪಿ ಒ ನಂಬರ್ನ ಸೆಲೆಕ್ಟ್ ಮಾಡ್ತೀನಿ, ದಟ್ಸ್ ಆಲ್. ಏನೇನು ಇನ್ಫಾರ್ಮೇಷನ್ ನಾನು ಆ ಪಿ ಒಲ್ ಹಾಕಿದ್ದೆ, ಐಟಮ್ಮು, ಕ್ವಾಂಟಿಟಿ, ರೇಟ್ ಎಲ್ಲ ಸೇಮ್ ಟು ಸೇಮ್ ಬರುತ್ತೆ. ನಾನೇನಾದ್ರು ಆಲ್ಟ್ರ್ ಮಾಡೋಂಗಿದ್ರೆ ಆಲ್ಟ್ರ್ ಮಾಡ್ಬೋದು. ಬೇಕಿದ್ರೆ ರೇಟ್ ಏನಾದ್ರು ಡಿಫ್ರೆನ್ಸ್ ಇದೆ, ನಾನು ಪಿ ಒ ಕೊಟ್ಟಿದ್ದಕ್ಕೂ ಬಂದಿರೋ ರೇಟ್ಗೂ ಡಿಫ್ರೆನ್ಸ್ ಇದೆ, ಇಲ್ಲಿ ಆಲ್ಟ್ರ್ ಮಾಡ್ಬೋದು. ಆಲ್ಟ್ರ್ ಮಾಡಿ ನಾನು ಸೇವ್ ಮಾಡ್ಬೋದು. ಬಟ್ ನನಗೆ ವೋಚರ್ ಸೇವ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ರಿಪೋರ್ಟ್ ತೋರಿಸ್ಬಿಡ್ತೀನಿ. ಇಲ್ಲಿ ಪರ್ಚೇಸ್ ಆರ್ಡರ್ ಡ್ಯೂ ಓನ್ಲಿ ಅಂತಿದೆ. ಇಲ್ಲಿ ನೋಡಿ, ಪರ್ಚೇಸ್ ಆರ್ಡರ್ ಔಟ್ಸ್ಟ್ಯಾಂಡಿಂಗ್. ನಾನು IN ಟೆಕ್ ಕಂಪನಿ ಅವರಿಗೆ ಈ ಕರ್ಗಟೆಡ್ ಕಾರ್ಡ್ಬೋರ್ಡ್ ಬಾಕ್ಸಸ್ 100 ಪೀಸ್ಗೆ ಪಿ ಒ ರೈಸ್ ಮಾಡಿದ್ದೀನಿ. ಡ್ಯೂ ಓನ್ಲಿ ಅಂದರೆ ಇನ್ನೂ ಡ್ಯೂ ಇದೆ, ಇನ್ನೂ ರಿಸೀವ್ ಆಗಿಲ್ಲ. ಇದರ್ ಪ್ರಾಡಕ್ಟ್ ಬಂದಿಲ್ಲ ಅಥವಾ ಇನ್ನೂ ಪರ್ಚೇಸ್ ಎಂಟ್ರಿ ಆಗಿಲ್ಲ. ಸೊ ಯಾವ್ಯಾವ ಪಿ ಒ ರೈಸ್ ಮಾಡಿದ್ದೀನಿ ಅದು ಇನ್ನೂ ರಿಸೀವ್ ಆಗಿಲ್ಲ ಅಥವಾ ಇನ್ವಾಯ್ಸ್ಗಾಗಿ ಕನ್ವರ್ಟ್ ಆಗಿಲ್ಲ, ಅದೆಲ್ಲನೂ ಕೂಡ ಇಲ್ಲಿ ಟ್ರ್ಯಾಕ್ ಮಾಡ್ಬೋದು. ಈಗ ನಾನು ರಿಸಿಟ್ ನೋಟ್ ಹಾಕ್ತೀನಿ. ಗೂಡ್ಸ್ ಬಂತು, ನಂಗೆ ಡೆಲಿವರ್ ಆಯಿತು. ಅಗೇನ್ ಅದೇ ವೋಚರ್ ಅಂತ ಬರ್ತೀನಿ, F10 ರಿಸಿಟ್ ನೋಟ್ ಅಂತ ತೊಗೊತೀನಿ, ಪಾರ್ಟಿ ತೊಗೊತೀನಿ, ಪಿ ಒ ನಂಬರ್ ಸೆಲೆಕ್ಟ್ ಮಾಡ್ಕೊತೀನಿ, ಸೇಮ್ ಇನ್ಫಾರ್ಮೇಷನ್ ಎಲ್ಲ ಫೆಚ್ ಆಗುತ್ತೆ. ದೆನ್ ನಾನು ಸೇವ್ ಮಾಡ್ತೀನಿ. ಸೇವ್ ಮಾಡಿದಾಗ ಈಗ ಜಸ್ಟ್ ನಾನು ರಿಸಿಪ್ಟ್ ಎಂಟ್ರಿ ಅಂದರೆ ಗೂಡ್ಸ್ ರಿಸಿಪ್ಟ್, GRN ಗೂಡ್ಸ್ ರಿಸಿಪ್ಟ್ ನೋಟ್ ಮಾತ್ರ ಪಾಸ್ ಮಾಡಿದೆ. ಸೊ ನಾನು ಸ್ಟಾಕ್ಸ್ ಬಂದರೆ ಸ್ಟಾಕಲ್ಲಿ ಗೂಡ್ಸ್ ಆ್ಯಡ್ ಆಗೋಯ್ತು, ಬಿಕಾಸ್ ಗೂಡ್ಸ್ ಬಂತು ನನ್ನ ಗೋಡೌನಿಗೆ. ಬಟ್ ಇದಿನ್ನು ಪರ್ಚೇಸ್ ಎಂಟ್ರಿ ಆಗಿಲ್ಲ. ಅದನ್ನು ಹೆಂಗೆ ರೆಕ್ಟಿಫೈ ಮಾಡೋದು? ಅಗೇನ್ ಸೇಮ್ ನಾವು Alt G ಅಂತ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಪರ್ಚೇಸ್ ಬಿಲ್ಸ್ ಪೆಂಡಿಂಗ್ ಅಂತ ಬಂದರೆ ಇಲ್ಲಿ ನಿಮಗೆ ಇಲ್ಲಿದೆ ನೋಡಿ, ಗೂಡ್ಸ್ ರೆಕಾರ್ಡೆಡ್ ಬಟ್ ಬಿಲ್ಸ್ ನಾಟ್ ರೆಕಾರ್ಡೆಡ್. ಅಂದರೆ ಫಸ್ಟ್ ಪಿ ಒ ಮಾಡಿದ್ವಿ, ಪಿ ಒ ಮಾಡಿ ಇನ್ನೂ ಗೂಡ್ಸ್ ಬರೋಕ್ಕಿಂತ ಮುಂಚೆ ನಾವು ಡ್ಯೂ ಓನ್ಲಿ, ಪರ್ಚೇಸ್ ಆರ್ಡರ್ ಡ್ಯೂ ಓನ್ಲಿಯಲ್ಲಿ ಚೆಕ್ ಮಾಡಬೇಕಾಗತ್ತೆ. ಒನ್ಸ್ ಗೂಡ್ಸ್ ರಿಸಿಪ್ಟ್ ಆದಮೇಲೆ ನಾನು ಬಿಲ್ ಇನ್ನೂ ಮಾಡಿಲ್ಲ ಅಂತಂದರೆ ಪರ್ಚೇಸ್ ಬಿಲ್ಸ್ ಪೆಂಡಿಂಗಲ್ಲಿ ಬಂದು ನೋಡಿದ್ರೆ ನಿಮಗೆ ಗೂಡ್ಸ್ ರೆಕಾರ್ಡೆಡ್ ಬಟ್ ಬಿಲ್ಸ್ ನಾಟ್ ರೆಕಾರ್ಡೆಡ್ ಅಂತ, ಯಾವುದ್ಯಾವ್ದು ಗೂಡ್ಸ್ ಬಂದಿದೆ ಬಟ್ ಬಿಲ್ ಇನ್ನೂ ಆಗಿಲ್ಲ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನಾನು ಪಿ ಒ ಆಯಿತು, ರಿಸಿಟ್ ನೋಟ್ ಆಯಿತು, ಈಗ ಪರ್ಚೇಸ್ ಎಂಟ್ರಿ. ಪರ್ಚೇಸ್ ಎಂಟ್ರಿಗೆ ಬರ್ತೀನಿ, ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಇರುತ್ತೆ ಹಾಕ್ತೀನಿ, ಇಲ್ಲಿ ಪಾರ್ಟಿನ ತೊಗೊತೀನಿ, ಅಲ್ಲಿ ರಿಸಿಟ್ ನೋಟ್ ನಂಬರ್ ಏನಿರುತ್ತೆ ರಿಸಿಟ್ ನೋಟ್ ನಂಬರ್ ತೊಗೊಂಡೆ ನಾನು ಹಾಕಿರೋ ಪಿ ಒನೂ ಕೂಡ ಪಿ ಒ ನಂಬರ್ ಕೂಡ ಇಲ್ಲಿ ಫೆಚ್ ಆಗಿಬಿಡುತ್ತೆ. ಸೊ ಜಸ್ಟ್ ಸೆಲೆಕ್ಟ್ ಮಾಡ್ತೀನಿ, ಎಲ್ಲ ಇನ್ಫಾರ್ಮೇಷನ್ನು ಫುಲ್ ಫೆಚ್ ಆಗುತ್ತೆ, ಸೀದಾ ಸೇವ್ ಮಾಡ್ತೀನಿ. ಸೊ ಈಗ ನಾನು ಅದೇ ರಿಪೋರ್ಟಲ್ಲಿ ಪರ್ಚೇಸ್
ಬಿಲ್ ಪೆಂಡಿಂಗ್ ಅಲ್ಲಿ ಬಂದರೆ ಏನು ಇಲ್ಲಿ ಪೆಂಡಿಂಗ್ ಇಲ್ಲ, ಬಿಕಾಸ್ ಐ ಹ್ಯಾವ್ ಕ್ಲಿಯರ್ಡ್. ಸೊ ಪಿ ಒ ಆದಮೇಲೆ ರಿಸಿಟ್ ನೋಟ್ ಅಥವಾ ಜಿ ಆರ್ ಎನ್ ಅಂತೀವಿ, ಅದಾದಮೇಲೆ ಪರ್ಚೇಸ್ ಎಂಟ್ರಿ. ಇದು ಒಂದು ಕೇಸು. ಇನ್ನೊಂದು ಕೇಸಲ್ಲಿ ಜಿ ಆರ್ ಎನ್ ಇರಲ್ಲ, ಡೈರೆಕ್ಟಾಗಿ ಬರೀ ಪರ್ಚೇಸ್ ಎಂಟ್ರೀಸ್ ಮಾತ್ರ ಮಾಡ್ತಾರೆ. ಸೊ ನಾನು ಅದು ಒಂದು ಎಂಟ್ರಿ ತೋರಿಸ್ತೀನಿ. ಅಗೇನ್ F10 ಅಂತ ಹೋಗ್ತಾ ಇದ್ದೀನಿ, ಪರ್ಚೇಸ್ ಆರ್ಡರು. ಸೊ ಇದು ಪಿ ಒ ನಂಬರ್ 2. ಜಸ್ಟ್ ಒಂದು 10 ಬಾಕ್ಸ್ಗೆ. ಸೊ ಒಂದು ಪಿ ಒ ರೈಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾನೀಗ ರಿಸಿಟ್ ನೋಟ್ ಹಾಕಲ್ಲ, ಡೈರೆಕ್ಟಾಗಿ ಪರ್ಚೇಸ್ ಎಂಟ್ರಿ ಮಾಡ್ತೀನಿ. ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಹಾಕೊತೀನಿ, ಇಲ್ಲಿ ಪಾರ್ಟಿ ಸೆಲೆಕ್ಟ್ ಮಾಡ್ಕೊತೀನಿ. ರಿಸಿಟ್ ನೋಟ್ ಹಾಕಿಲ್ಲ, ಸೊ ದಟ್ ಈಸ್ ವೈ ರಿಸಿಟ್ ನೋಟಲ್ಲಿ ಯಾವುದೇ ನಂಬರ್ ಇಲ್ಲ. ಸೊ ಐ ಪುಟ್ ನಾಟ್ ಅಪ್ಲಿಕಬಲ್. ಇಲ್ಲಿ ಬಂದರೆ ಆರ್ಡರ್ ನಂಬರ್ ಇರುತ್ತೆ. ಸೊ ನಾನು ಪಿ ಒನ ರಿಸಿಟ್ ನೋಟಲ್ಲಿ ಬಳಸ್ಕೊಂಡ್ರೆ ಪರ್ಚೇಸಲ್ಲಿ ರಿಸಿಟ್ ನೋಟ್ ನಂಬರ್ನ ಬಳಸ್ಕೋಬೇಕಾಗತ್ತೆ. ನಾನೀಗ ರಿಸಿಟ್ ನೋಟ್ನ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ ಪಿ ಒ ನಂಬರ್ ಅಂತ ತಗೊತಾ ಇದ್ದೀನಿ. ಡೈರೆಕ್ಟಾಗಿ ಪಿ ಒ ನಂಬರ್ ತಗೊಂಡು ಆಸ್ ಪರ್ಚೇಸ್ ಕನ್ವರ್ಟ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಆಲ್ಸೋ ಒನ್ ಮೆಥಡ್. ಅಂದರೆ ಪಿ ಒ, ಜಿ ಆರ್ ಎನ್ ಆ್ಯಂಡ್ ಪರ್ಚೇಸ್, ಅಥವಾ ಪಿ ಒ ಟು ಡೈರೆಕ್ಟ್ ಪರ್ಚೇಸ್, ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಿಮ್ಮಲ್ಲಿ ಗೂಡ್ಸ್ ಫಸ್ಟ್ ರಿಸೀವ್ ಆಗುತ್ತೆ, ಅದ್ರಲ್ಲಿ ಕ್ವಾಲಿಟಿ ಚೆಕ್ ಎಲ್ಲ ಆಗಿ ರಿಜೆಕ್ಷನ್ಸ್ ಎಲ್ಲ ಏನಾಗಿದೆ ರಿಜೆಕ್ಟ್ ಮಾಡಿ ಫೈನಲಿ ಅಕ್ಸೆಪ್ಟೆಡ್ ಗೂಡ್ಸ್ಗೆ ಮಾತ್ರ ಪರ್ಚೇಸ್ ಬಿಲ್ನ ಮಾಡ್ತೀರಾ ಅನ್ನೋರು ವಿತ್ ಜಿ ಆರ್ ಎನ್ ಯೂಸ್ ಮಾಡ್ಬೋದು. ಇಲ್ಲ ನಾನು ಡೈರೆಕ್ಟಾಗಿ ಪಿ ಒಲ್ ಏನಿರುತ್ತೆ ಆಸ್ ಇಟ್ ಈಸ್ ನಂಗೆ ಇನ್ವಾಯ್ಸ್ ಬರುತ್ತೆ ಅನ್ನೋರು ಡೈರೆಕ್ಟಾಗಿ ನೀವು ಪಿ ಒ ಆದಮೇಲೆ ಪರ್ಚೇಸ್ನ ಯೂಸ್ ಮಾಡ್ಬೋದು. ಸೊ ಇದು ಪರ್ಚೇಸ್ ಆರ್ಡರ್ ಮ್ಯಾನೇಜ್ಮೆಂಟು. ಸೊ ಹಾಗಾಗಿ ನೀವು ಪಿ ಒ, ಜಿ ಆರ್ ಎನ್ ಆ್ಯಂಡ್ ಪರ್ಚೇಸ್ ಏನೇ ಮಾಡಿದ್ರು ರಿಪೋರ್ಟಲ್ಲಿ ನಿಮ್ಗೆ ಇಲ್ಲಿ ಗೋ ಟು ಅಂತ ಬಂದರೆ ಇಲ್ಲಿ ಪೆಂಡಿಂಗ್ ಡ್ಯೂಸು, ಆಮೇಲೆ ಬಿಲ್ಸ್ ಟು ಬಿ ಪೆಂಡಿಂಗ್ ಇರೋದು ಎಲ್ಲದು ರಿಪೋರ್ಟ್ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ನಾನು ನಿಮಗೆ ಪರ್ಚೇಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಆಲ್ಮೋಸ್ಟ್ ಸೇಮ್ ನಿಮಗೆ ಸೇಲ್ಸ್ ಮ್ಯಾನೇಜ್ಮೆಂಟ್ ಕೂಡ ಬರುತ್ತೆ. ನೆಕ್ಸ್ಟ್ ವಿಡಿಯೋ ನಾನು ಸೇಲ್ಸ್ ಮ್ಯಾನೇಜ್ಮೆಂಟ್ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ಸೇಲ್ಸ್ ಮ್ಯಾನೇಜ್ಮೆಂಟ್ ಆದಮೇಲೆ ನಿಮಗೆ ಪ್ರೊಡಕ್ಷನ್ ಕೂಡ ಬರುತ್ತೆ. ಬಾಂಬ್ ಕ್ರಿಯೇಟ್ ಮಾಡೋದು, ಸ್ಟಾಕ್ ರೆಡಿ ಅಂದರೆ ಸೆಮಿ ಫಿನಿಶ್ಡ್ ಗೂಡ್ಸ್ ಟು ರಾ ಮೆಟೀರಿಯಲ್ಸ್ ಟು ಫಿನಿಶ್ಡ್ ಗೂಡ್ಸ್ ಹೆಂಗಾಗುತ್ತೆ ಅಂತ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದಾಗಿತ್ತು ಪರ್ಚೇಸ್ ಆರ್ಡರ್ ಮ್ಯಾನೇಜ್ಮೆಂಟ್. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ದಯವಿಟ್ಟು ನಮ್ಮ ನಿಮಗೆ ಡಿಸ್ಪ್ಲೇ ಮಾಡ್ತಿರೋ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ನಿಮಗೆ ನೆಕ್ಸ್ಟ್ ವಿಡಿಯೋ ಏನು ಬೇಕು ಅಂತ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.